ಜ್ಞಾನವಂತ ಮಹಿಳೆ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ಸಂಚಿಕೆಯಲ್ಲಿ ನಾವು ಅನೇಕ ಸಂಗತಿಗಳನ್ನು ಕಲಿಯುತ್ತಾ ಬರ್ತಾ ಇದ್ದೇವೆ ಮತ್ತು ಅನೇಕ ಸಂದೇಶಗಳು ನಾವು ಕೇಳ್ತಾ ಇದ್ದೇವೆ. ಅನೇಕರಿಗೆ ಇದು ಆಶೀರ್ವಾದದಾಯಕವಾಗಿತ್ತು ಎಂಬುದಾಗಿ ನಾವು ಕೇಳಲ್ಪಟ್ಟೆವು. ಅದೇ ರೀತಿಯಾಗಿ ಈ ದಿನದ ಸಂಚಿಕೆಯನ್ನು ಸಹ ನಾವು ನೋಡ್ಲಿಕ್ಕೆ ಇದ್ದೇವೆ ಮತ್ತು ಕಳೆದ ಸಂಚಿಕೆಯಲ್ಲಿ ನಾವು ಕಲಿತುಕೊಂಡಂತಹ ವಿಷಯಗಳು ಸಂತೋಷಕರವಾದ ಕುಟುಂಬವನ್ನು ನಡೆಸಲಿಕ್ಕೆ ಒಬ್ಬ ಸ್ತ್ರೀಯು ವಹಿಸಬೇಕಾದಂತಹ ಕೆಲವೊಂದು ನಿಯಮಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೇವೆ. ಈ ದಿನದಲ್ಲಿ ನಮ್ಮ ಮಧ್ಯದಲ್ಲಿ ಸಿಸ್ಟರ್ ಬೀನಾ ಅಬ್ರಾಹಂ ಅವರಿದ್ದಾರೆ. ವೆಲ್ಕಮ್ ಯು, ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ದಿನದಲ್ಲಿ ಅವರು ನಮ್ಮ ಜೊತೆಯಲ್ಲಿ ಅನೇಕ ಸಂಗತಿಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಇದು ನಿಮಗೂ ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೈಸ್ ದಿ ಲಾರ್ಡ್. ನಾವು ಕಳೆದ ಸಂಚಿಕೆಗಳಲ್ಲಿ ಸಂತೋಷಕರವಾದ ಕುಟುಂಬ ನಡೆಸಲಿಕ್ಕೆ ಸ್ತ್ರೀಯರಿಗೆ ತಿಳಿದಿರಬೇಕಾದಂಥ ಕೆಲವು ನಿಯಮಗಳು ಯಾವುವು ಎಂಬುದಾಗಿ ಕೆಲವೊಂದು ವಿಷಯಗಳನ್ನು ನೋಡಿದ್ದೇವೆ. ಇವತ್ತು ಕೂಡ ಅದರದೇ ಕಂಟಿನ್ಯೂ ಆದಂಥ ಕೆಲವು ವಿಚಾರಗಳನ್ನು, ಕೆಲವೊಂದು ಪಾಯಿಂಟ್ಸನ್ನು ನಾವು ಚರ್ಚೆ ಮಾಡೋಣ. ಇವತ್ತು ಹೇಳುವಂಥ ಪಾಯಿಂಟ್ ಯಾವುದಂದರೆ, ಗಂಡನ ಬಲಹೀನತೆಗಳನ್ನು ನಿನ್ನ ಕುಟುಂಬದವರಿಗೂ ಸ್ನೇಹಿತರಿಗೂ ಹೇಳಬಾರದು, ಅದು ತಿರುಗಿ ನಿನಗೆ ಬಂದು ಹೊಡೆಯುತ್ತದೆ. ನೀವು ಪರಸ್ಪರ ಕಾವಲುಗಾರರಾಗಿದ್ದೀರಿ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಗಂಡನ ಬಲಹೀನತೆಗಳನ್ನು ನಿನ್ನ ಕುಟುಂಬದವರಿಗೆ, ನಿನ್ನ ಸ್ನೇಹಿತರಿಗೆ ಹೇಳ್ಕೊಳ್ಳಿಕ್ಕೆ ಹೋಗಬಾರದು. ಬಲಹೀನತೆಗಳು ಅಥವಾ ತಪ್ಪುಗಳು, ದೋಷಗಳು ಎಲ್ಲರಲ್ಲಿಯೂ ಸಹಜ. ಮನುಷ್ಯರಾದರೆ ಎಲ್ಲವೂ, ಒಂದು ಕುಟುಂಬ ಆದರೆ ಎರಡೂ ಕಡೆಗಳಲ್ಲಿಯೂ ಮಿಸ್ಟೇಕ್ಸ್ ಅಥವಾ ಏನಾದರೂ ಬಲಹೀನತೆಗಳು ಬಂದೇ ಬರುತ್ತೆ. ಆಗ ನಾವೇನು ಮಾಡಬೇಕಂದ್ರೆ, ನಮ್ಮ ಗಂಡನನ್ನು ಕಾಯುವಂಥ ಕೆಲಸ ದೇವರು ನಮಗೆ ಕೊಟ್ಟಿದ್ದಾರೆ. ನಾವು ಅದನ್ನು ಬಿಟ್ಟು ಅವರ ಬಲಹೀನತೆಗಳನ್ನೆಲ್ಲರ ಮುಂದೆ ಜೋರಾಗಿ ಹೇಳಿಕೊಳ್ಳೋದು, ಆಮೇಲೆ ಗುಸು ಮಾತಾಡೋದು, ಈ ಥರ ಎಲ್ಲ ಮಾಡೋದು ಒಂದು ಒಳ್ಳೆಯ ಒಂದು ಕೆಲಸ. ಯಾವುದೇ ವಿಷಯ ಆಗಲಿ ಗಂಡನ ವಿಚಾರದಲ್ಲಿ ಯಾರ ಹತ್ರ ನಾವು ಶೇರ್ ಮಾಡಬಾರ್ದು ಅಂತ ನೀವು ಹೇಳ್ತೀರಾ? ಖಂಡಿತವಾಗ್ಲೂ ಯಾವ ವಿಚಾರವಾಗಲಿ, ಬಲಹೀನತೆಗಳು ಏನಾದ್ರೆಲ್ಲ ಬಲಹೀನತೆ. ಕೆಲವು ಗಂಡಂದರಿಗೆ ಮುಂಗೋಪ ಆಗಿರ್ಬೋದು, ಕೆಲವು ಗಂಡಂದರಿಗೆ ನಾವು ಮಾಡುವಂಥದ್ದು ಕೆಲವೊಮ್ಮೆ ಹಿಡಿಸೋದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸ್ವಭಾವಗಳಿರುತ್ತೆ. ಆದರೆ ನಾವು ಅದನ್ನು ಕೆಲವೊಮ್ಮೆ ನಮಗೂ ಕೂಡ ಹೆಂಡತಿ ಇರೋದು ನಮಗೆ ನೋವಾಗ್ಬೋದು, ಅವರು ಈ ಥರ ಮಾಡ್ತಾರಲ್ಲ ಅಂತ. ಆದರೆ ಸಹಿಸ್ಕೊಳ್ಳುವಂಥದ್ದು, ಕ್ಷಮಿಸುವಂಥದ್ದು, ಅದನ್ನು ಬಿಟ್ಟು ಬಿಡುವಂಥದ್ದು ಒಳ್ಳೆಯ ಒಂದು ಹೆಂಡತಿಗೆ ತಕ್ಕ ಯೋಗ್ಯವಾದಂಥ ಒಂದು ಲಕ್ಷಣ ಆಗಿದೆ ಅಂತ ನಾವು ಕಂಡ್ಕೊಳ್ಬಹುದು. ಈಗ ನಾವು ಈ ಲೋಕದಲ್ಲಿ ನೋಡೋದಾದ್ರೆ ಅಥವಾ ನಮ್ಮ ಒಂದು ಸಮಾಜದಲ್ಲಿ ನೋಡೋದಾದ್ರೆ ಏನು ಮುಖ್ಯವಾದ ವಿಷಯ ಏನಂದ್ರೆ, ಏನಾದರೂ ಒಂದು ವಿಷಯ ಈಗ ಗಂಡ ಹೆಂಡತಿಯರ ಮಧ್ಯದಲ್ಲಿ ನಡೆದರೆ ಅದನ್ನು ತಕ್ಷಣ ಏನು ಮಾಡ್ತಾರೆ ಹೆಂಡತಿಯರು ಅಥವಾ ಹೆಣ್ಮಕ್ಳು, ಈಗ ಮತ್ತೆ ಫೋನಿಗೆ ಅಂತೂ ಕೊರತೆನೇ ಇಲ್ಲ. ಯಾವಾಗಲೂ ಬೇಕಾದ್ರೂ ಫ್ರೀ ಕಾಲ್ ಮಾಡ್ಬೋದು, ನೋ ಪ್ರಾಬ್ಲಮ್. ಈಗ ಇವ್ರೇನ್ ಮಾಡ್ತಾರೆ, ಫೋನ್ ತಕೊಳ್ಳೋದು, ಆಮೇಲೆ ಎಲ್ಲಿಗೆ ಫೋನ್ ಮಾಡೋದು, ತಾಯಂದಿರಿಗೆ ಫೋನ್ ಮಾಡಿ ಇವರೆಲ್ಲ ವಿಷಯ ತಿಳಿಸುವುದು. ನೋಡಿ ಅವ್ರು ಹೇಗೆ ಮಾಡಿದ್ರು, ಹೇಗೆ ಹೇಳಿದ್ರು, A to Z ಏನೇನೆಲ್ಲ ಬೆಳಗಿಂದ ಎದ್ದು ಸಂಜೆ ತನಕ ಏನೇನು ಹೇಳಿದ್ರು, ಏನೇನು ಮಾಡಿದ್ರು ಎಲ್ಲವನ್ನ ಹೇಳುವಂಥದ್ದು. ಇದು ಒಳ್ಳೆಯ ಒಂದು ಕುಟುಂಬ ನಡೆಸಲಿಕ್ಕೆ ಖಂಡಿತ ಸಾಧ್ಯ ಆಗುದೇ ಇಲ್ಲ. ಯಾಕಂದ್ರೆ ಕುಟುಂಬ ಕಟ್ಟಿರುವಂಥದ್ದು ದೇವರು. ಗಂಡ ಹೆಂಡತಿಯರ ಮಧ್ಯದಲ್ಲಿ ಇರಬೇಕಾದ ಸಂಬಂಧ ಅದೊಂದು ಬಹಳ ಶ್ರೇಷ್ಠವಾದ ಸಂಬಂಧ. ಮತ್ತೊಬ್ಬರಿಗೆ ಅದಕ್ಕೆ ತಲೆ ಹಾಕಲಿಕ್ಕೆ ಅವಕಾಶ ಕೊಡುವಂಥದ್ದು ತಪ್ಪಾದ ಒಂದು ಕಾರ್ಯ, ತಪ್ಪಾದ ವಿಷಯ. ಈಗ ನೋಡಿ, ಈಗ ಆಯ್ತು, ಅಯ್ಯೋ ನನ್ನ ಮಗಳಿಗೆ ಇವ್ರು ಹೀಗೆ ಮಾಡ್ತಿದ್ದಾರೆ, ನನ್ನ ಅಳಿಯ ಸರಿ ಇಲ್ಲ, ಅವನು ಹಾಗೆ ಹೀಗೆ ಹೇಳಿ ಈಗ ಏನಾದ್ರು ಅಲ್ಲಿಂದ ಕೂಡ ಇಲ್ಲಿಗೆ ಫೈರಿಂಗ್ ಮಾಡ್ತಾರೆ, ಆಮೇಲೆ ಜಗಳ ಮಾಡ್ತಾರೆ. ಹೇಗಾದ್ರು ಒಂದು ಹೇಳಿ ಎರಡನೇ ವಿಷಯಕ್ಕೆ ಆಯ್ತು ನೀನ್ ಬಂದ್ಬಿಡು, ನಾನು ನೋಡ್ಕೊಳ್ತೇನೆ, ಹೀಗೆ ಹೇಳುವಂತ ಒಂದು ಲೋಕದಲ್ಲಿ ನಾವು ನಡೀತಾ ಇದೆ. ಇದು ಹೀಗೆ ಅನೇಕ ಕುಟುಂಬಗಳು ಒಡೆಯುವಂಥದ್ದನ್ನು ನಾವು ನೋಡ್ತೇವೆ. ಒಂದು ವೇಳೆ ಈಗ ಪೇರೆಂಟ್ಸಿಗೆ ಹೇಳದೇ ಇದ್ರು, ತಾಯಿಗೆ ಅಥವಾ ಕುಟುಂಬದವರಿಗೆ ಹೇಳದೇ ಇದ್ರು ಕೂಡ ಫ್ರೆಂಡ್ಸ್ ಆಗಿರ್ತಾರಲ್ಲ, ಸ್ನೇಹಿತರು, ಅತಿ ಬೆಸ್ಟ್ ಫ್ರೆಂಡ್ಸ್ ಇರ್ತಾರೆ ಯಾರಾದ್ರು, ಅವರಿಗೆ ಬೇಕಾದ್ರೆ ಏನ್ ಬೇಕಾದ್ರೆ ಶೇರ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಹತ್ರ. ಈಗ ಇವ್ರು ಏನ್ ಮಾಡ್ತಾರೆ, ಅಯ್ಯೋ ನನ್ನ ಗಂಡ ಹೀಗೆ ಹಾಗೆ ಅಂತೇಳಿ ಫ್ರೆಂಡ್ಸ್ ಹತ್ರ ಏನ್ ಮಾಡೋದು, ಬಲಹೀನತೆಗಳನ್ನ ಹೇಳಿಕೊಳ್ಳುವಂಥದ್ದು. ಅದು ಕೂಡ ಒಂದು ಒಳ್ಳೆಯ ಲಕ್ಷಣ ಅಲ್ಲ. ಯಾಕಂದ್ರೆ ನಿನಗೂ ನಿನ್ನ ಫ್ರೆಂಡಿಗೂ ತುಂಬಾ ವ್ಯತ್ಯಾಸ ಉಂಟು. ಈಗ ಅವ್ರದ್ದೇ ಕ್ಯಾರೆಕ್ಟರ್ ಬೇರೆ, ನಮಗಿರುವಂತ ಕ್ಯಾರೆಕ್ಟರೇ ಬೇರೆ. ಈಗ ನಾವೇನೋ ಒಂದು ಹೇಳಿದ್ದೇವೆ,
ನಮ್ಮ ಗಂಡನ ಕುರಿತಾಗಿ ನಮ್ಮ ಫ್ರೆಂಡ್ ಹತ್ರ ಏನು ಹೇಳಿ, ಈಗ ಅವ್ರೇನ್ ಮಾಡ್ತಾರೆ ಅದನ್ನ ಅವರು ಕೂಡ ತಪ್ಪಾಗಿ ತಿಳ್ಕೊಳ್ತಾರೆ, ಸಾಧ್ಯತೆ ಉಂಟು. ಅವ್ರೇನ್ ಮಾಡ್ತಾರೆ, ಅಲ್ಲಿಂದ ಇವರಿಗೆ ನೀನು ಹಾಗಾದ್ರೆ ಹಾಗೆ ಮಾಡು ಹೀಗೆ ಮಾಡು, ಬೇಡದೆ ಇರುವಂತ ಆಲೋಚನೆಗಳನ್ನ ಏನ್ ಮಾಡ್ತಾರೆ ಇವರ ಮನಸ್ಸಲ್ಲಿ ತುಂಬಿಸಿ ಕೊಡ್ತಾರೆ. ಈಗ ಇವರು ಆ ದೃಷ್ಟಿಕೋನದಲ್ಲಿ ಗಂಡನನ್ನ ನೋಡ್ತಾರೆ. ನನ್ನ ಫ್ರೆಂಡ್ ಹೇಳಿದಾಳೆ ನನ್ನ ಗಂಡ ಹೀಗೆ ಹೀಗೆ ಅಂತ, ಇವಳು ಹೇಳಿದ್ದು ಅಥವಾ ಈ ಪತ್ನಿ ಫಸ್ಟ್ ಹೇಳಿದ ವಿಷಯನ್ನ ಹೇಳಲ್ಲ. ಈಗ ಅವರು ಹೇಳಿದ್ದಾರೆ, ನನ್ನ ಅಮ್ಮ ಹೇಳಿದ್ದಾರೆ, ನನ್ನ ಅಕ್ಕ ಹೇಳಿದ್ದಾರೆ, ಅಥವಾ ಯಾರೋ ಹೇಳಿದ್ದಾರೆ, ನೀನ್ ಹೀಗೆ ಮಾಡ್ಬೇಕು, ಅವನಿಗೆ ಸರಿಯಾದ ಪಾಠ ಕಲಿಸಬೇಕು ಅಂತ ಹೇಳ್ತಾರೆ. ಇದಂತೂ ನಿಜವಾಗ್ಲೂ ಒಳ್ಳೆಯ ಒಂದು ವಿಷಯವೇ ಅಲ್ಲ. ಅಲ್ಲಿನೇ ಬಿರುಕು ಪ್ರಾರಂಭ ಆಗೋದು ಕುಟುಂಬಕ್ಕೆ. ಸಂತೋಷಕರವಾದ ಕುಟುಂಬ ನಾವು ನಡೆಸಿಕೊಂಡು ಹೋಗಬೇಕಾದ್ರೆ ನಾವೇನ್ ಮಾಡ್ಬೇಕು, ಎಲ್ಲವನ್ನ ನಾವೇ ಸಹಿಸ್ಕೊಳ್ಬೇಕು, ಎಲ್ಲವನ್ನ ಮುಚ್ಚಿಡಬೇಕು. ಪಬ್ಲಿಕ್ ಆಗಿ ಯಾವ ವಿಷಯ ಕೂಡ ಹೊರಗೆ ಹೇಳ್ಬಾರ್ದು. ಗಂಡ ಹೆಂಡತಿಯರ ಮಧ್ಯದಲ್ಲಿ ನಡೆಯುವಂತ ವಿಷಯಗಳನ್ನ ಮತ್ತೊಬ್ಬರು ಮೂರನೇ ವ್ಯಕ್ತಿಗೆ ಗೊತ್ತಾಗ್ಲೇಬಾರದು. ಗೊತ್ತಾಯ್ತು ಅಂದ್ರೆ ನಮ್ಮ ಇದರಲ್ಲಿ ಫ್ಯಾಮಿಲಿಯಲ್ಲಿ ಏನೋ ಪ್ರಾಬ್ಲಮ್ ಉಂಟು. ಈಗ ಬಿರುಕು, ಈಗ ಒಂದು ಹಡಗು ನೀರಲ್ಲಿ ಹೋಗ್ತಾ ಇದ್ರೆ ಏನೋ ಸ್ವಲ್ಪ ಒಂದು ಹಾಲ್ ಇದ್ರೆ ಸಾಕು, ಏನಾಗ್ತದೆ, ನೀರು ಒಳಗೆ ಬಂದು ತುಂಬಿ 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 ಏನಾಗ್ತದೆ, ಮುಳುಗಿನೇ ಹೋಗ್ತದೆ. ಹಾಗೆ ನಾವು ಯಾವ ಕಾರಣಕ್ಕೂ ಮತ್ತೊಬ್ಬರಿಗೆ ನಮ್ಮ ಗಂಡಂದಿರನ್ನ ಬಿಟ್ಟುಕೊಡಬಾರ್ದು. ಅವರನ್ನ ತಗ್ಗಿಸಿ ಅವ್ರ ಹತ್ರ ಏನ್ ಹೇಳೋದು, ತಗ್ಗಿಸಿ ಮಾತ್ರ ಅಂದ್ರೆ ಕೀಳಾಗಿ ಅವರ ಕುರಿತಾಗಿ ಮಾತನಾಡಬಾರದು. ಅವರನ್ನ ನಾವು ಬಿಟ್ಕೊಡ್ಲೇಬಾರದು. ದೇವರ ವಾಕ್ಯದಲ್ಲಿ ಹೇಳ್ತಾರೆ ನಾವು ಪರಸ್ಪರ ಕಾವಲುಗಾರರು ಅಂತ. ಆದಾಮನಿಗೆ ಹವ್ವಳನ್ನ ದೇವರು ಕೊಟ್ಟಾಗ ಅವರಿಬ್ರು ಒಂದೇ ರೀತಿಯಲ್ಲಿ ಒಟ್ಟಿಗೆ ಇದ್ರು. ಏದೆನ್ ತೋಟದಲ್ಲಿ ದೇವರು ಅವರ ಸಂಗಡ ಇದ್ರು, ಅವರು ಕೈ ಹಿಡಿದುಕೊಂಡು ನಡೀತಾ ಇದ್ರು. ಎಷ್ಟು ಶ್ರೇಷ್ಠವಾದ ಒಂದು ಅನುಭವ. ಆದ್ರೆ ನೋಡಿ, ಹವ್ವ ಏನ್ ಮಾಡ್ತಾಳೆ, ಒಂದು ಸಲ ಹೇಗೋ ಆದಾಮನನ್ನ ತಪ್ಪಿಸಿ ಒಬ್ಬಂಟಿಗಳಾಗಿ ಹೋಗುವ ಸಂದರ್ಭದಲ್ಲಿ ಸೈತಾನ ಬಂದು ಅಲ್ಲಿ ಮೋಸ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ದೇವರು ನಮ್ಮನ್ನ ಎಲ್ಲಿ ಇಟ್ಟಿದ್ದಾರೆ, ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ, ನಾವು ಯಾರಾಗಿದ್ದೇವೆ ಅನ್ನೋದನ್ನ ನಾವು ಮರಿಲೇಬಾರದು. ಒಂದು ಕುಟುಂಬ ಕಟ್ಟಬೇಕಾದ್ರೆ ಸ್ತ್ರೀಯಾದವಳಿಗೆ ಬಹಳಷ್ಟು ಅದಕ್ಕೆ ಬಹಳ ಅವಳೇ ಒಂದು ಒಳ್ಳೆಯ ಪಾತ್ರಳಾಗಿ, ಅಥವಾ ಒಂದು ಏನ್ ಹೇಳೋದು, ಅದಕ್ಕೆ ಅವಳು ಒಂದು ಬಾಧ್ಯಸ್ಥಳು ಮಾತ್ರ ಅಲ್ಲ, ಅವಳೊಂದು ಕಂಬ. ಒಂದು ಮನೆ ಕುಟುಂಬ ಕಟ್ಟಬೇಕಾದ್ರೆ ಸ್ಟ್ರಾಂಗ್ ಪಿಲ್ಲರ್ ಇವಳೇ ಆಗಿರ್ಬೇಕು. ನಾವೇ ಅದಕ್ಕೆ ಅವಕಾಶ ಕೊಡದೆ ನಾವು ಬೇರೆ ಬೇರೆ ರೀತಿಯಲ್ಲಿ ಹೋದ್ರೆ, ಮತ್ತೊಬ್ಬರ ಮಾತನ್ನ ಕೇಳಿ, ಕುಟುಂಬದವರ ಮಾತನ್ನ ಕೇಳಿ ಗಂಡನಿಗೆ ವಿರೋಧವಾಗಿ ಮಾತನಾಡುವುದು, ಅವರನ್ನ ತಾತ್ಸಾರ ಮಾಡುವುದು, ಇಂಥ ವಿಚಾರಗಳು ಬರುವಂಥದ್ದು ಅದು ಒಳ್ಳೆಯ ವಿಷಯವಲ್ಲ. ಆಮೇಲೆ ನಾವು ನೋಡ್ತೇವೆ, ನಾವು ಪರಸ್ಪರ ಕಾವಲುಗಾರರು, ಒಬ್ಬರನ್ನೊಬ್ಬರು ಬಿಟ್ಟು ಕೊಡಬಾರದು. ಯಾರಾದ್ರೂ ಒಂದು ವೇಳೆ ನಮ್ಮ ಗಂಡನ ಬಗ್ಗೆ ಬಲಹೀನತೆಗಳು ಇಂಥದ್ದಿದೆ ಅಂತ ಹೇಳ್ಕೊಂಡು ಬಂದ್ರೆ ಅವರನ್ನು ನಾವು ಬಾಯಿ ಮುಚ್ಚಿಸ್ಬೇಕು. ಯಾಕಂದ್ರೆ ನನಗೆ ಗೊತ್ತು ನನ್ನ ಗಂಡನ ಬಗ್ಗೆ. ಸಂಪೂರ್ಣವಾಗಿ ಯಾರನ್ನು ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ, ಆದ್ರೂ ಕೂಡ ನಮ್ಮ ಗಂಡನ ಬಗ್ಗೆ ನಮಗೆ ಗೊತ್ತುಂಟು. ನಾವು ಅದನ್ನ ಓಕೆ, ಒಂದು ವೇಳೆ ಅಂತ ಬಲಹೀನತೆಗಳಿರ್ಬೋದು, ಆಯ್ತು ನಾನು ಸಹಿಸ್ಕೊಳ್ತೇನೆ, ನಾನೇನ್ ಮಾಡ್ತೇನೆ, ಸಹಿಸ್ಕೊಳ್ತೇನೆ, ನೀವು ಸುಮ್ಮನೆ ಇರಿ. ಮತ್ತೊಬ್ಬರಿಗೆ ನಾವು ನಮ್ಮ ಕುಟುಂಬದಲ್ಲಿ ತಲೆ ಹಾಕ್ಲಿಕ್ಕೆ ಅವಕಾಶ ಕೊಡ್ಲೇಬಾರದು. ಯಾಕಂದ್ರೆ ಅದೊಂಥರ ನಾಚಿಕೆಯ ವಿಷಯ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಈ ರೀತಿಯಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಆ ಜನರು ರಹಸ್ಯವಾಗಿ ನಡೆಸುವ ಕೆಲಸಗಳನ್ನು ಕುರಿತು ಮಾತಾಡುವುದಾದ್ರೂ ನಾಚಿಕೆಗೆ ಕಾರಣವಾಗಿದೆ. ಈಗ ನೋಡಿ, ರಹಸ್ಯವಾಗಿರಬೇಕಾದ ವಿಷಯಗಳನ್ನ ನಾವು ಮತ್ತೊಬ್ಬರು ಒಟ್ಟಿಗೆ ಮಾತನಾಡುವುದು ಅದೇನು ನಾಚಿಕೆಯ ವಿಷಯ. ಮತ್ತೊಬ್ರು ಕೇಳಿದ್ರೆ ಅದಕ್ಕೆ ಯಾರಿಗೆ ಅದು ಉಲ್ಟಾ ಆಗ್ತದೆ, ನಮಗೇ ಆಗ್ತದೆ. ಅವ್ರು ಹೇಳ್ತಾರೆ, ಅಯ್ಯೋ ಜನರಿಗೆ ಆಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗ್ತದೆ. ಅವ್ರ ಫ್ಯಾಮಿಲಿಯಲ್ಲಿ ಇಂಥ ಪ್ರಾಬ್ಲಮ್ ಉಂಟು, ಅವ್ರ ಗಂಡ ಹೆಂಡತಿ ಸರಿ ಇಲ್ಲ, ಇದಕ್ಕೆ ಯಾರು ಕಾರಣ? ನಾವೇ ಕಾರಣ, ನಾವೇ ಹೋಗಿ ಹೇಳಿದ್ದು. ಅವ್ರಿಗೇನು ಗೊತ್ತಿರುವುದಿಲ್ಲ, ಆದ್ರೆ ನಾವಾಗಿನೇ ಹೇಳಿಕೊಳ್ಳುವಂಥದ್ದು. ಕೆಲವರು ಹೀಗೂ ಇದ್ದಾರೆ, ಏನಂದ್ರೆ
ಮದುವೆಯಾದ ಪ್ರಾರಂಭದಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಮತ್ತೆ ಅವರಿಗೆ ಯಾವ ಲೋಕ ಕೂಡ ಇರುವುದಿಲ್ಲ, ಇವರೇ ಒಂದು ಲೋಕವಾಗಿ ಅಷ್ಟು ಸಂತೋಷವಾಗಿರ್ತಾರೆ. ದಿನ ಕಳೆದ ನಂತರ ಏನಾಗ್ತದೆ, ಸ್ವಲ್ಪ ಏನಾಗ್ತದೆ, ಆ ಪ್ರೀತಿ ಕಡಿಮೆಯಾಗಿ ಮತ್ತೆ ನೋಡುವುದೆಲ್ಲ ಒಂಥರ ತಪ್ಪಾಗಿ ಏನೇನೆಲ್ಲ ವಿಚಾರಗಳು ಬರುವಂತದನ್ನ ನಾವು ನೋಡ್ತಾ ಇದ್ದೇವೆ. ನೀವು ಹೇಳ್ತೀರ ಹೆಂಡತಿಯಾದವಳು ತನ್ನ ಗಂಡನನ್ನ ಕಾಯ್ಬೇಕು, ಅಷ್ಟು ಮಾತ್ರವಲ್ಲದೆ ಆ ಪ್ರೀತಿಯನ್ನ ಕಾಪಾಡ್ಕೊಳ್ಬೇಕು. ಖಂಡಿತವಾಗಿ ಹೌದು. ಯಾಕಂದ್ರೆ ಆ ಪ್ರೀತಿ, ಆ ಒಂದು ಗಂಡ ಹೆಂಡತಿಯರ ಮಧ್ಯದಲ್ಲಿರುವ ಪ್ರೀತಿ, ಅದು ದೇವರು ನೋಡಿ ಅದು ಸಭೆಗೆ ಹೋಲಿಸಿದ್ದಾರೆ ಅಲ್ವಾ. ಇಷ್ಟು ಶ್ರೇಷ್ಠವಾದ ಒಂದು ಸಂಬಂಧ. ಆ ಸಂಬಂಧಕ್ಕೆ ಕಳಂಕ ತರುವಂತದ್ದು ನಮ್ಮ ಕೆಲಸ ಆಗಿರಬಾರದು. ನಾವೇ ಅದಕ್ಕೆ ತಲೆ ಹಾಕಿ ಕೊಡಬಾರದು. ಅರ್ಥ ಆಯ್ತಲ್ಲ. ಅದಕ್ಕೆ ಬಹಳಷ್ಟು ಎಚ್ಚರವಾಗಿ ನಾವು ಜೀವಿತವನ್ನು ಮುಂದೆ ತಕೊಂಡು ಹೋಗ್ಲೇಬೇಕು. ಯಾಕಂದ್ರೆ ಕರ್ತನ ಕೃಪೆ ಇಲ್ಲದೆ ಒಂದು ಕುಟುಂಬ ಈಗಿನ ಕಾಲದಲ್ಲಿ ಅಲ್ವಾ, ನಾವು ನೋಡ್ತೇವೆ ನಮ್ಮ ಸುತ್ತಮುತ್ತಲು ನಮಗೆ ಯಾವ ಒಂದು ಅನುಕೂಲ ಇಲ್ಲ. ಎಲ್ಲಿ ನೋಡ್ಲಿ ಕುಟುಂಬ ಸಮಸ್ಯೆಗಳೇ ಬಿಟ್ರೆ ಬೇರೆ ನಾವು ನೋಡ್ತೇವೆ ಒಂದು 75% ಜನರಲ್ಲಿಯೂ ಕೂಡ ಕುಟುಂಬ ಸಮಸ್ಯೆಗಳೇ. ಒಟ್ಟಿಗೆ ಇದ್ರೆ ಸಮಸ್ಯೆ, ದೂರ ಇದ್ರೆ ಸಮಸ್ಯೆ, ಹತ್ತಿರ ಬಂದ್ರೆ ಸಮಸ್ಯೆ, ಏನೇನೆಲ್ಲ ಒಟ್ಟು ಹೇಗಿದ್ರು ಕೂಡ ಏನೊಂದೆಲ್ಲ ಸಮಸ್ಯೆ ಮಾಡ್ಕೊಳ್ಳುವಂಥದನ್ನ, ಅಸಮಾಧಾನ ಮಾಡ್ಕೊಳ್ಳುವಂಥ ವಿಷಯಗಳು ಉಂಟಾಗ್ತಾ ಇದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತದೆ, ನಾವು ಗಂಡ ಹೆಂಡತಿಯರು ಪರಸ್ಪರ ಕಾವಲುಗಾರರಾಗಿದ್ದೇವೆ, ಒಬ್ಬರನ್ನೊಬ್ರು ಕಾಯ್ಬೇಕು. ಈಗ ಇಬ್ರು ಇದ್ದಾರೆ, ಗಂಡ ಹೆಂಡತಿ ಇಬ್ರು ಇದ್ದಾರೆ, ಅವ್ರಿಗೆ ಹೋಗುವ ದಾರಿಯಲ್ಲಿ ಗುಂಡಿ ಉಂಟು. ಈಗ ಗುಂಡಿ ಒಬ್ರು ನೋಡಿರ್ಲಿಕ್ಕಿಲ್ಲ. ಈಗ ಹೆಂಡತಿ ಆದವಳು ಕೆಲವೊಮ್ಮೆ ಗುಂಡಿ ನೋಡಿರುವುದಿಲ್ಲ, ಗಂಡನಾದವನು ಕೆಲವೊಮ್ಮೆ ನೋಡಿರುವುದಿಲ್ಲ. ಎಚ್ಚರಿಸ್ಬೇಕು, ನೋಡಿ ಅಲ್ಲಿ ಗುಂಡಿ ಉಂಟು, ನಾವು ಹೋಗೋದು ಬೇಡ, ರೂಟ್ ಚೇಂಜ್ ಮಾಡೋಣ. ಹಾಗೆ ಹೋದ್ರೆ ಗುಂಡಿಯಲ್ಲಿ ಬೀಳುವುದು ಗ್ಯಾರಂಟಿ. ಅದಕ್ಕೋಸ್ಕರ ಏನ್ ಮಾಡೋಣ, ಆ ದಾರಿ ಬೇಡ ನಮಗೆ, ಈಚೆ ದಾರಿಯಿಂದ ಒಳ್ಳೆ ದಾರಿಯಿಂದ ಹೋಗೋಣ. ಹೀಗೆ ನಾವೇನ್ ಮಾಡೋಣ, ಒಬ್ಬರನ್ನೊಬ್ಬರು ತಿದ್ದಿಕೊಂಡು, ಒಬ್ಬರನ್ನೊಬ್ಬರು ಸಹಿಸಿಕೊಂಡು, ಕ್ಷಮಿಸಿಕೊಂಡು, ಬಲಹೀನತೆಗಳನ್ನ, ಅದೇ ನನ್ನ ಮೊದಲು ಹೇಳಿದ ಪ್ರಕಾರ ಬಲಹೀನತೆ ಇದ್ದೇ ಇರುತ್ತೆ, ಅದನ್ನು ಮುಚ್ಚಿಟ್ಟುಕೊಂಡು ಮತ್ತೊಬ್ಬರ ಮುಂದೆ ಜೋರಾಗಿ ಹೇಳಿ ಅದಕ್ಕೆ ಹಾಸ್ಯಾಸ್ಪದ ಮಾಡಿಕೊಳ್ಳುವಂಥ ವಿಷಯಗಳು ನಾವು ಮಾಡಬಾರ್ದು. ಇದಕ್ಕೆಲ್ಲ ಪರಿಹಾರ ಉಂಟು. ಯಾವುದಂದ್ರೆ ದೇವರ ಸಮ್ಮುಖದಲ್ಲಿ ನಾವು ಒಪ್ಪಿಸಿಕೊಡುವಾಗ ಗಂಡನ ಬಲಹೀನತೆಗಳನ್ನ ಚೇಂಜ್ ಮಾಡ್ಲಿಕ್ಕೆ ದೇವರಿಗೆ ಖಂಡಿತ ಸಾಧ್ಯ ಆಗ್ತದೆ ಅಲ್ವಾ. ಈಗ ಏನಾದ್ರೂ ಒಂದು ಬಲಹೀನತೆಗಳಿದ್ರೆ, ಮುಂಗೋಪವಾಗಿರ್ಬೋದು, ಏನಾದ್ರೂ ಒಂದು ವಿಷಯ ಇರ್ಬೋದು, ದೇವರ ಸಮ್ಮುಖದಲ್ಲಿ ಕೊಡ್ರಿ. ಖಂಡಿತವಾಗ್ಲೂ ದೇವರು ಆ ವಿಷಯ ಬದಲಾಯಿಸ್ತಾರೆ. ಕುಟುಂಬದಲ್ಲಿ ಸಂತೋಷ, ಸಮಾಧಾನ, ಪ್ರೀತಿ, ಐಕ್ಯತೆ ಇರಬೇಕೆಂಬುದೇ ದೇವರ ಒಂದು ಉದ್ದೇಶ. ಅದನ್ನ ಬಿಟ್ಟು ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸೈತಾನ ಕಳ್ಳನಾಗಿದ್ದಾನೆ, ಕೊಲ್ಲುವುದಕ್ಕೂ ಹಾಳು ಮಾಡುವುದಕ್ಕೂ ಕದ್ದುಕೊಳ್ಳುವುದಕ್ಕೂ ಅವನು ಬರ್ತಾನೆ. ಆದ್ರೆ ನಮ್ಮ ದೇವರು ಏನ್ ಮಾಡಿದ್ದಾರೆ, ಸಮೃದ್ಧಿಯಾದ ಜೀವ ನಮಗೆ ಕೊಡಬೇಕು. ಎಷ್ಟು ಪ್ರೀತಿ ಸ್ವರೂಪನಾದ ದೇವರು. ಆ ದೇವರ ಕರಗಳಿಗೆ ನಾವು ಒಪ್ಪಿಸಿಕೊಟ್ರೆ ಮಾತ್ರ ನಮ್ಮ ಕುಟುಂಬ ಒಳ್ಳೆ ರೀತಿಯಲ್ಲಿ ಸಂತೋಷಕರವಾಗಿ ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಮತ್ತೆ ನಾವು ಅದೇ ಮೊದಲು ಹೇಳಿದ ಪ್ರಕಾರ ಒಬ್ಬರನ್ನೊಬ್ರು ಬಿಟ್ಟು ಕೊಡಬಾರದು ಯಾವುದೇ ರೀತಿಯಲ್ಲಿ. ಕೆಲವೊಮ್ಮೆ ಹೆಂಡತಿ ಹೇಳ್ಬೋದು, ನನ್ನ ಗಂಡ ಹಾಗೆ, ನನ್ನ ಬಗ್ಗೆ ನನ್ನಲ್ಲಿರುವಂತ ಕೆಲವು ಸ್ವಭಾವಗಳು ಅವರ ಫ್ರೆಂಡ್ಸ್ ಹತ್ರ, ಬೇರೆಯವ್ರ ಹತ್ರ ಹೇಳ್ತಾರೆ. ಅದಕ್ಕೆ ನಾನು ಸಹ ಈ ತರ ಹೇಳ್ತೇನೆ. ಅನೇಕ ಸಲ ಈ ಫ್ರೆಂಡ್ಸ್ ಗಳು ಸೇರಿದಾಗ, ಸ್ನೇಹಿತರು ಸೇರಿದಾಗ ಒಂದು ಮಾತು ಬರುತ್ತೆ, ನಿನ್ನ ಗಂಡ ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ, ಹೇಗಿದ್ದೀರಾ ನೀವೆಲ್ಲ ಕೇಳ್ತಾರೆ. ಆಗ ನೀವು ಹೇಳುವಂತದ್ದು ಸಂತೋಷಕರವಾದ ವಿಷಯಗಳನ್ನ ಹಂಚ್ಕೊಳ್ಳಿ, ಆದ್ರೆ ಬಲಹೀನತೆಗಳನ್ನು ಬಿಟ್ಟು ಕೊಡ್ಬೇಡಿ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಗಂಡನನ್ನು ನಾವು ಕೀಳಾಗಿ ನೋಡ್ಬಾರ್ದು, ಅಥವಾ ಅವರು ತಗ್ಗಿಸುವಂತ ವಿಚಾರಗಳು ಇರುವುದಾದ್ರೆ ಅದನ್ನ ಹಂಚಿಕೊಳ್ಬಾರ್ದು ಎಂಬುದಾಗಿ ನೀವು ಹೇಳ್ತೀರಿ. ಹೌದು, ಅದನ್ನ ಒಳ್ಳೆ ವಿಚಾರಗಳನ್ನ ಹೇಳ್ಬೇಕು. ಅದನ್ನ ಬಿಟ್ಟು ಬಲಹೀನತೆಗಳು, ತಪ್ಪುಗಳು ಇದನ್ನ ನಾವು ಹೇಳಲಿಕ್ಕೆ ಹೋಗ್ಬಾರದು. ಈಗ ಅದೇ ನಾವು ಮಾತನಾಡುವಾಗ ಗಂಡ ಮಾತಾಡ್ತಾರೆ, ಅದಕ್ಕೆ ನಾನು ಮಾತಾಡ್ತೇನೆ. ನನ್ ಗಂಡ ನನ್ ಬಗ್ಗೆ ಎಲ್ಲ ಹೇಳ್ತಾರೆ, ನಾನು ಅದಕ್ಕೆ ನನ್ ಗಂಡನ ಬಗ್ಗೆ ಎಲ್ಲ ಹೇಳುದಂತ. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಬ್ಬ ವಿಶ್ವಾಸಿ ದೇವರ ಮಗಳಾಗಿದ್ದರೆ ಮೊಯಿ ತೀರಿಸುವ ಕೆಲಸ ನಮ್ಮದಲ್ಲ. ಅವ್ರು ಹಾಗೆ ಹೇಳಿದ್ರೆ ದೇವರೇ ಅವರಿಗೆ ಜ್ಞಾನ ಕೊಡು, ಅವ್ರು ಹಾಗೆ ಹೇಳದ ಹಾಗೆ ಅವರಿಗೆ ಸಹಾಯ ಮಾಡು. ಆಮೇಲೆ ಇಬ್ಬರೇ ಇರುವಾಗ ಅದನ್ನು ತಿಳಿಸ್ಕೊಡ್ಬೇಕು. ನೋಡ್ರಿ, ನೀವು ಇವತ್ತು ಈ ಥರ ಎಲ್ಲ ಯಾರ ಹತ್ರ ಆದ್ರೂ ಹೇಳಿದ್ದೀರ,
ನನ್ನ ಬಗ್ಗೆ ಇನ್ಮೇಲೆ ಯಾರ ಹತ್ರ ಹೇಳ್ಬೇಡಿ, ನಾನು ನಿಮ್ಮನ್ನು ತುಂಬಾ ಪ್ರೀತಿಸ್ತಾ ಇದ್ದೇನೆ. ಅಂದ್ರೆ ಕೆಲವು ಸಲ ಇತ್ತೀಚಿನ ದಿನಗಳಲ್ಲಿ ಒಂದು ಟ್ರೆಂಡ್ ಏನಂದ್ರೆ, ನಾನು ಏನನ್ನು ಮುಚ್ಚಿಡುದು, ನಾನು ಎಲ್ಲರ ಹತ್ರ ಓಪನ್ ಆಗಿರ್ತೇನೆ, ಅಥವಾ ಓಪನ್ ಆಗಿ ನಾನು ಎಲ್ಲವನ್ನು ಹೇಳ್ತೇನೆ, ನನ್ಗೇನು ಭಯ ಇಲ್ಲ, ಆ ತರದ ಮಾತುಗಳು ನಾವು ಕೇಳಲಿಕ್ಕೆ ಸಿಗ್ತದೆ. ಅದ್ರ ನೀವ್ ಹೇಳುವಂತದ್ದು ಎಷ್ಟೇ ಅಂತ ಮಾತುಗಳಿರ್ಲಿ, ನೀವು ನಿಮ್ಮ ಗಂಡನ ಅಥವಾ ಹೆಂಡತಿಯನ್ನು ಕಾಯುವುದು ನಿಮ್ಮ ಕರ್ತವ್ಯ ಎಂಬುದಾಗಿ ನೀವು ಹೇಳಲಿಕ್ಕೆ ಬಯಸ್ತೀರಾ. ಖಂಡಿತವಾಗ್ಲೂ ದೇವರು ಕೊಟ್ಟ ಒಂದು ಜವಾಬ್ದಾರಿ ಅದು. ನಾವು ಹಾಗೆ ಇವತ್ತರಿಂದ ಪ್ರಾಕ್ಟೀಸ್ ಮಾಡಿದ್ರೆ, ಒಂದು ವೇಳೆ ಕುಟುಂಬದಲ್ಲಿ ಸಮಸ್ಯೆ ಇದ್ರೆ ಆ ಸಮಸ್ಯೆ ಖಂಡಿತವಾಗ್ಲೂ ಪರಿಹಾರ ಆಗ್ತದೆ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ನಾವು ಏನೇನ್ ಮಾಡ್ಬೇಕು, ಏನೇನ್ ಮಾಡಬಾರದು ಎಲ್ಲ ವಿಷಯಗಳನ್ನು ದೇವರು ತಿಳಿಸ್ಕೊಟ್ಟಿದ್ದಾರೆ. ಒಂದು ಕುಟುಂಬ ಯಾವ ರೀತಿಯಲ್ಲಿ ಇರಬೇಕು ಇದನ್ನೆಲ್ಲ ದೇವರು ತಿಳಿಸ್ಕೊಟ್ಟಿರುವಾಗ ನಾವೇನ್ ಮಾಡ್ಬೇಕು, ದೇವರ ವಾಕ್ಯವನ್ನು ಅನುಸರಿಸಬೇಕು, ದೇವರ ಚಿತ್ತದ ಪ್ರಕಾರವಾಗಿ ನಾವು ಮುಂದೆ ಹೋಗುವಂತವರಾಗಿರಬೇಕು ಎಂಬುದಾಗಿ ನಾವು ಈ ದಿನಗಳಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ಇನ್ನೊಂದು ವಿಷಯ, ಇನ್ನೊಂದು ಪಾಯಿಂಟ್ ಯಾವುದಂದ್ರೆ, ಮುಂದಿನದಾಗಿ ನಾವು ನೋಡೋದಾದ್ರೆ, ಗಂಡನೊಂದಿಗೆ ಮಾತನಾಡುವಾಗ ಯಾವುದೇ ರೀತಿಯಾದಂತ ಒಂದು ಭಂಗಿ ಅಂತ ಹೇಳ್ತಾರಲ್ಲ, ಆಟಿಟ್ಯೂಡ್ಸ್ ಅಥವಾ ಕ್ರಿಯಾರೂಪಕವಾಗಿ ಆಕ್ಷನ್ ಮಾಡುದು, ಹಾಗೆಲ್ಲ ಮಾಡಿಕೊಂಡು ಅದನ್ನು ನಾವು ಆ ಒಂದು ಕಾರ್ಯಗಳು ಉಪಯೋಗಿಸಬಾರ್ದು. ಅಂದ್ರೆ ಇದರ ಅರ್ಥ ಇಷ್ಟೇ, ಮಾತನಾಡ್ಲಿಕ್ಕೆ ಏನಿದ್ರು ನೇರವಾಗಿ ಮಾತನಾಡಬೇಕು, ಭಾವನೆಗಳು ಬದಲಾಗಬಾರದು. ಮಾತನಾಡುವಂತ ಸಂದರ್ಭದಲ್ಲಿ ನಾವು ತೋರಿಸುವಂತಹ ಮುಖಭಾವಗಳು ಬದಲಾಗಬಾರದು ಎಂಬುದಾಗಿ ಹೇಳ್ತಾರೆ. ಹೌದು. ಆಮೇಲೆ ಓಪನ್ ಆಗಿರ್ಬೇಕು. ಏನಿದ್ರು ಕೂಡ ಕೆಲವ್ರು ಏನ್ ಮಾಡ್ತಾರೆ, ಒಳಗಡೆನೆ ಇಟ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಅದನ್ನ ದೊಡ್ಡದು ಮಾಡ್ತಾರೆ. ಆದ್ರೆ ಒಳಗಡೆ ಏನಾದ್ರೂ ನೋವಾದ್ರೆ ಹೇಳ್ಬೇಕು, ನೋಡಿ ನೀವು ಇವತ್ತು ಹೇಗೆ ಹೇಳಿದ್ರಲ್ಲ, ನನಗೆ ನೋವಾಗಿದೆ. ಆಗ ಅವ್ರು ಚೇಂಜ್ ಆಗ್ತಾರೆ, ಖಂಡಿತವಾಗ್ಲೂ ಆಗ್ತಾರೆ. ಅವ್ರು ಅಷ್ಟೇನು ಕಠಿಣ ಹೃದಯರಲ್ಲ. ದೇವರು ನಮಗೆ ಕೊಟ್ಟಂತ ಗಂಡಂದರು, ಅವ್ರನ್ನ ದೇವರ ಒಂದು ಮನಸ್ಸು ಅವರಿಗೆ ದೇವರು ಕೊಟ್ಟಿದ್ದಾರೆ. ಒಂದು ಕನಿಕರದ ಮನಸ್ಸು, ಪ್ರೀತಿಯ ಮನಸ್ಸು ಎಲ್ಲ ದೇವರವರಿಗೆ ಕೊಟ್ಟಿದ್ದಾರೆ. ನಾವು ಯಾವ ರೀತಿಯಲ್ಲಿ ಅವ್ರ ಹತ್ರ ನಡ್ಕೊಳ್ತೇವೆ ಅದರಲ್ಲಿ ಆ ಪ್ರಕಾರ ಅವರು ನಮ್ಮೊಂದಿಗೆ ನಡ್ಕೊಳ್ತಾರೆ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್ ಹೇಳ್ತಾರಲ್ಲ, ಅದೇ ರೀತಿಯಲ್ಲಿ ನಾವು ಅವರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೇವೆ, ಅವರು ಕೂಡ ನಮ್ಮನ್ನ ಅಷ್ಟೇ ಸನ್ಮಾನ ಮಾಡ್ತಾರೆ. ಒಂದು ವೇಳೆ ನಾವು ಎಷ್ಟು ಕೀಳಾಗಿ ನೋಡ್ತೇವೆ ಅವರನ್ನ, ಅವರು ಮನುಷ್ಯರಲ್ವ, ಅವ್ರಿಗೂ ಸಿಟ್ಟಾಗ್ತದೆ. ಅವ್ರು ಕೆಲವು ಸಮಯದಲ್ಲಿ ತನಕ ಅವ್ರು ನೋಡ್ತಾ ಇರ್ಬೋದು, ಇವತ್ತು ನಾಳೆ ಚೇಂಜ್ ಆಗ್ತಾರೆ. ಆದ್ರೆ ಇದು ಆಗುದಿಲ್ಲ ಅಂತ ಕಂಡ ಕೂಡಲೇ ಅವ್ರು ಏನ್ ಮಾಡ್ತಾರೆ, ಅವರು ಉಲ್ಟಾಗ್ತಾರೆ, ಸಮಸ್ಯೆ ಪ್ರಾರಂಭ ಆಗ್ತದೆ. ಅದಕ್ಕೆ ಮತ್ತೊಂದು ವಿಷಯ ಇನ್ನೊಂದೇನೆಂದ್ರೆ, ನಾವು ಅದೇ ಇದರಲ್ಲಿ ನೋಡ್ತೇವೆ, ನಾನು ಯಾವಾಗಲೂ ಸರಿ, ಗಂಡನ ಕಡೆಯಿಂದ ಯಾವಾಗಲೂ ತಪ್ಪು, ನಾನು ಸರಿ ಅನ್ನುವಂಥ ಒಂದು ವಿಚಾರ ಆಲೋಚನೆಗಳಿದ್ರೆ ಒಳ್ಳೆಯ ಕುಟುಂಬ ನಡೆಸುವಂಥದ್ದು ತುಂಬ ಕಷ್ಟ. ಅದಕ್ಕೆ ಏನೇ ತಪ್ಪುಗಳು ಅಥವಾ ಕುಟುಂಬದಲ್ಲಿ ಇರುವಾಗ ಏನಾದರೂ ಸಮಸ್ಯೆಗಳು ಸಂಭವಿಸಿದರೆ ನಮ್ಮ ತಪ್ಪುಗಳನ್ನು ಒಪ್ಕೊಳ್ಳಿಕ್ಕೆ ನಾವು ಸಿದ್ಧರಿರಬೇಕು. ಹೆಂಡತಿಯರಾದವರು ಸಿದ್ಧರಾಗಿರಬೇಕು. ನಾವು ನಮ್ಮನ್ನು ಎಷ್ಟು ತಗ್ಗಿಸ್ಕೊಳ್ತೇವೆ, ನಾವು ನಮ್ಮನ್ನು ಎಷ್ಟು ಒಂದು ಒಳ್ಳೆ ಸ್ವಭಾವ ತೋರಿಸ್ತೇವೆ, ಅಷ್ಟು ನಮ್ಮ ಕುಟುಂಬ ಏನಾಗ್ತದೆ, ಸಂತೋಷಕರವಾಗಿರುತ್ತದೆ. ಕೆಲವರು ಏನು ಮಾಡ್ತಾರೆ, ಏನೇ ಮಾಡಿದ್ರು ನಾನು ಮಾಡೋದು ಸರಿ, ನೀವೇ ತಪ್ಪಿದ್ದೀರಿ, ಗಂಡಂದಿರ ಹತ್ರ ವಾದ ಮಾಡ್ತಾರೆ. ಮತ್ತೆ ಇನ್ನೊಂದು ವಿಷಯ, ವಾದ, ತರ್ಕ, ಕೋಪ, ಇಂಥ ಮತ್ಸರ ಬುದ್ಧಿಗಳು ಗಂಡನೊಂದಿಗೆ ಕೆಲವರಿಗೆ ಇರುತ್ತೆ. ಅಂಥ ವಿಚಾರಗಳೆಲ್ಲ ತಪ್ಪಾದಂಥ ವಿಷಯ ಎಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನನ್ನ ನಾವು ಧರಿಸಿದ್ದೇವೆ ಅಲ್ವಾ? ವಿಶ್ವಾಸಿಗಳಾದ ನಾವು ಕ್ರಿಸ್ತನನ್ನ ಧರಿಸಿಕೊಂಡಿರುವಾಗ ಕ್ರಿಸ್ತನ ಸ್ವಭಾವಗಳು ನಮ್ಮಿಂದ ಹೊರಗೆ ಬರಬೇಕು. ಅದನ್ನು ಬಿಟ್ಟು ನಮ್ಮ ಶರೀರದ ಒಂದು ಭಾವನೆಗಳನ್ನ, ಶರೀರದ ಇಚ್ಛೆಗಳನ್ನ ನಾವು ಮುಂದೆ ಇಡುವುದಾದ್ರೆ ನಮ್ಮ ಕುಟುಂಬಕ್ಕೆ ತೊಂದರೆ ಉಂಟಾಗ್ತದೆ. ಈಗ ಅದಕ್ಕೆ ನಾವು ಎಷ್ಟೇ ಕಷ್ಟ ಆದರೂ, ನಾವು ಏನೇ ಆದರೂ ಓಪನ್ ಆಗಿ ನಮ್ಮ ಗಂಡಂದಿರೊಂದಿಗೆ ನಾವು ಮಾತನಾಡಲಿಕ್ಕೆ, ನಮ್ಮ ವಿಷಯಗಳನ್ನು ಹಂಚಿಕೊಳ್ಳಲಿಕ್ಕೆ ನಾವು ಸಿದ್ಧರಾದರೆ ನಮ್ಮ ಕುಟುಂಬದಷ್ಟು ಸಂತೋಷಕರವಾದ ಕುಟುಂಬ ಮತ್ತೊಂದು ಕುಟುಂಬ ಇರುವುದೇ ಇಲ್ಲ. ಕೆಲವೊಂದ್ಸಲ ನೋವುಗಳಾದಾಗ ಅನೇಕ ಹೆಂಗಸರಲ್ಲಿ ಅಥವಾ ಅನೇಕ ಏನ್ ಮಾಡ್ತಾರೆ, ಅದನ್ನು ಮುಚ್ಚಿಟ್ಕೊಳ್ತಾರೆ, ಹೇಳುದು ಬೇಡ ಅಂದ್ರೆ. ಅದು ಕೆಲವು ಸಲ ಗಂಡದವರಿಗೆ ಗೊತ್ತಾಗುದಿಲ್ಲ ಆಕ್ಚುಲಿ.
ಆದ್ರೆ ಇವ್ರೇನ್ ಮಾಡ್ತಾರೆ ಅದನ್ನ ಒಳಗೆ ಇಟ್ಕೊಂಡು ಅದು ಬೆಳೆಯುವ ತನಕ ಆಗೈತೆ. ಒಂದು ಸಲ ಅದು ಎಷ್ಟೋ ವರ್ಷಗಳಾದ ನಂತರ ಬರುವಾಗ ಅದು ಬ್ಲಾಸ್ಟ್ ಆಗ್ತದೆ. ಯಾಕೆಂದ್ರೆ ಅದು ಶೇಖರಣೆ ಆಗ್ತಾ ಇರ್ತದೆ. ಇವತ್ತೇನಾದ್ರೂ ಮಾಡಿದ್ರು ನಾಳೆ ಏನಾದ್ರೂ ಮಾಡಿದ್ರು ಹಾಗೆ ಅದು ಶೇಖರಣೆ ಆದಾಗ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದೆ. ಆದ ಕಾರಣ ನಾವು ಓಪನ್ ಆಗಿ ಮಾತಾಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರಿ. ಖಂಡಿತವಾಗ್ಲು ಆ ಸುಮಾರು ದಿವಸಗಳ ನಂತರ ಅದನ್ನ ಬ್ಲಾಸ್ಟ್ ಮಾಡೋದಕ್ಕಿಂತ ಅವತ್ತಿನ ದಿವಸದ್ದು ಅವತ್ತಿನ ಸಮಯ ಹೇಳಿದ್ರೆ ಆವತ್ತಿನ ಕಾಟ ಅವತ್ತು ನಿಮಗೆ ಸಾಕು. ಅದರ ಅರ್ಥ ಇಷ್ಟೇ, ಒಂದು ದಿನದಲ್ಲಿ ನಾವೇನೇನು ಕ್ರಮಪಡಿಸ್ಕೊಳ್ಬೇಕು, ಈಗ ಬೆಳಗಿನಿಂದ ಸಂಜೆ ತನಕ ಪ್ರಾರ್ಥನೆ ಮಾಡಿ ಮಲಗೋ ತನಕ ನಮ್ಮ ಜೀವಿತದಲ್ಲಿ ಏನೇನೋ ತಪ್ಪು ದೋಷಗಳು ಬಂದಿದೆ. ಈಗ ಕೆಲವೊಮ್ಮೆ ಒಬ್ರು ಸೇವಕರು ಹೇಳಿದ್ದಾರೆ, ನಾವು ರಾತ್ರಿ ಹೋಗೋ ಮುಂಚೆ ಬೆಡ್ಡಲ್ಲಿ ಕೂತು ಅಥವಾ ಮೊಣಕಾಲಲ್ಲಿ ನಿಂತು ನಮ್ಮನ್ನೇ ಟೆಸ್ಟ್ ಮಾಡಬೇಕು. ನಮ್ಮ ಮಾತಿನಿಂದ, ನಡೆಯಿಂದ ಅಥವಾ ನಮ್ಮ ಕ್ರಿಯೆಗಳಿಂದ ಯಾರಿಗ್ಯಾರಿಗೆ ಏನೇನು ದೋಷ ಮಾಡಿದ್ದೇನೆ, ನೋವಾಗಿದೆ, ಗಂಡನಿಗೆ ನೋವಾಗಿದೆಯಾ, ಮಕ್ಕಳಿಗೆ ನೋವಾಗಿದೆಯಾ, ಮನೇಲಿರುವಂಥ ಉಳಿದವರಿಗೆ ನೋವಾಗಿದೆಯಾ, ನಮ್ಮನ್ನು ನಾವು ಟೆಸ್ಟ್ ಮಾಡಿ ಅದಕ್ಕೆ ದೇವರ ಹತ್ರ ಮತ್ತೆ ಮನುಷ್ಯರ ಹತ್ರ ಕ್ಷಮೆ ಕೇಳಿ ನಾವೇನು ಮಾಡಬೇಕು, ಅದನ್ನು ಬಿಟ್ಟೇ ನಿದ್ರೆ ಮಾಡಬೇಕು. ಯಾಕಂದ್ರೆ ಒಂದು ವೇಳೆ ನಿದ್ರೆ ಇವತ್ತು ರಾತ್ರಿ ಕಣ್ಮುಚ್ಚಿದವರು ನಾಳೆ ಬೆಳಗ್ಗೆ ಹೇಳ್ತೇವಂತ ಗ್ಯಾರಂಟಿ ಇಲ್ಲ. ನಾವು ಪರಲೋಕ ಹೋಗ್ತೇವೆ ಅನ್ನುವಂತ ಆ ಒಂದು ದೃಢ ಒಂದು ನಂಬಿಕೆ, ದೃಢ ನಿರ್ಧಾರದೊಂದಿಗೆ ನಾವು ನಿದ್ರೆ ಮಾಡಿದ್ರೆ ಮಾತ್ರ ನಮಗೆ ಪರಲೋಕ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾಳೆ ದಿನದಲ್ಲಿ ಏನಾಗ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಈಗಿನ ಲೋಕ ಆ ರೀತಿಯಲ್ಲಿ ಉಂಟು. ಎಷ್ಟೋ ಜನರು ರಾತ್ರಿ ಒಳ್ಳೆ ನಿದ್ರೆ ಮಾಡಿರ್ತಾರೆ, ಬೆಳಗ್ಗೆ ಹೇಳುವಾಗ ಡೆಡ್ ಬಾಡಿ ಆಗಿರ್ತಾರೆ. ಏನೇನೆಲ್ಲ ಘಟನೆಗಳು ನಡೆಯುತ್ತಾ ಉಂಟು. ವಾಕ್ಯ ಹೇಳ್ತದೆ, ಸೂರ್ಯ ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಪಾಪಗಳನ್ನು ಅರಿಕೆ ಮಾಡಿ ಅಥವಾ ತಪ್ಪು ಒಪ್ಪಿಕೊಳ್ಳದ ಕ್ಷಮೆಯನ್ನು ಅಥವಾ ಸಿಟ್ಟುಗೊಳ್ಬೇಡಿ ಎಂಬುದಾಗಿ, ಕೋಪವನ್ನು ತೀರಿಸಿಕೊಳ್ಳ್ರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಇಲ್ಲದಿದ್ರೆ ಅಲ್ಲಿ ನಾವು ಸೈತಾನನಿಗೆ ಅವಕಾಶ ಕೊಡ್ತೇವೆ. ಖಂಡಿತವಾಗ್ಲು ಅದೇ ಮೇನ್ ಪಾಯಿಂಟ್. ನಾವು ಒಂದು ವೇಳೆ ಗಂಡನ ಹತ್ರ ಕ್ಷಮೆ ಕೇಳಲಿಕ್ಕಿದ್ರೆ ತಕ್ಷಣ ಕೇಳಿದ್ರೆ ಬಹಳ ಒಳ್ಳೇದು. ಇಲ್ಲ ಇನ್ನು ಕೆಲವರಿಗೆ ಏನಾಗ್ತದೆ, ಸ್ವಲ್ಪ ಸಮಯ ಹಿಡಿತದೆ, ಒಪ್ಕೊಳ್ಳಿಕ್ಕೆ ಸ್ವಲ್ಪ ಸಮಯಗಳು ಬೇಕಾಗ್ತದೆ. ಆಲೋಚನೆ ಎಲ್ಲ ಮಾಡಿ ಆಮೇಲೆ ಹೇಗೆ ಮಾಡಬೇಕು, ಹೌದು ನಾನು ಹೇಳಿದ ಸರಿ, ಸ್ವಲ್ಪ ಟೈಮ್ ಹಿಡಿಯುತ್ತದೆ. ಆದರೆ ರಾತ್ರಿ ಮಲಗುವ ಮುಂಚೆ ಅದನ್ನು ಕ್ಲಿಯರ್ ಮಾಡಿನೇ ನಾವು ದೇವರ ಸನ್ನಿಧಾನದಲ್ಲಿ ಇರಬೇಕು, ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಹಾಗೆ ನಾವು ಒಂದು ವೇಳೆ ಕ್ಷಮೆ ಕೇಳದೆ ನಮ್ಮ ಜೀವಿತದಲ್ಲಿ ಇದ್ರೆ ನಾವು ವಾಕ್ಯದಲ್ಲಿ ಈಗ ನೀವು ಹೇಳಿದ ಪ್ರಕಾರ ಸೈತಾನನಿಗೆ ನಾವು ಅವಕಾಶ ಕೊಡ್ತೇವೆ ಆಗ್ತದೆ. ಆಗ ಈಸಿಯಾಗಿ ಸೈತಾನ ಏನ್ ಮಾಡ್ತಾನೆ, ಒಳಗೆ ಬರ್ತಾನೆ. ಮತ್ತೆ ಒಂದರ ನಂತರ ಸಮಸ್ಯೆಗಳು ಉಂಟಾಗ್ತದೆ. ಅದಕ್ಕೆ ದಯವಿಟ್ಟು ನಾವೇನ್ ಮಾಡ್ಬೇಕು, ಸಹೋದರಿಯರಾದವರು ನಮ್ಮ ಮಗಳಿಗೆ ನಾವು ಏನ್ ಮಾಡೋಣ, ಅವರನ್ನು ಕ್ಷಮಿಸೋಣ. ಅವ್ರು ಹೇಳುವಂತ ಕೆಲವರು ಹೇಳ್ತಾರೆ, ಅಯ್ಯೋ ನನಗೆ ಆಗುದಿಲ್ಲ ಕ್ಷಮಿಸಲಿಕ್ಕೆ, ನನಗೆ ಮರೀಲಿಕ್ಕೆ ಆಗ್ತಾ ಇಲ್ಲ. ಒಬ್ರು ಅಜ್ಜಿ ಹೀಗೆ ಪ್ರಾರ್ಥನೆ ಮಾಡಿದ್ರಂತೆ, ದೇವರೇ ಸ್ವಾಮಿ ನನಗೆ ಕ್ಷಮಿಸ್ಲಿಕ್ಕೆ ಯಾರೊಬ್ರು ತಪ್ಪು ಮಾಡಿದ್ರೆ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಆಗ ದೇವರು ಹೇಳಿದ್ರು, ಇಲ್ಲ ನೀನು ಕ್ಷಮಿಸಲೇಬೇಕು ಅಂತ. ಆಗ ಮತ್ತೊಂದು ದಿವಸ ಇವರು ಪ್ರೇಯರ್ ಮಾಡುವಾಗ, ಸ್ವಾಮಿ ನಾನು ಕ್ಷಮಿಸಿ ಆಯ್ತು, ಆದ್ರೆ ಆ ಘಟನೆ ನೆನೆಸ್ಕೊಳ್ಳುವಾಗ ಒಳಗಡೆ ಏನೋ ಒಂಥರ ಕೋಪ ಬರುತ್ತೆ ಅಂತ. ಆ ಥರದವ್ರು ನಾವು ಆಗಿರಬಾರ್ದು, ಕೋಪ ಬರಬಾರದು, ನಾವು ಬಿಟ್ಟು ಬಿಡ್ಬೇಕು. ಕೆಲವೊಮ್ಮೆ ನಮಗೆ ನೋವು ಆಗುವಂತ ನಾವು ಮಾಡದೇ ಇರೋ ತಪ್ಪಿಗೋಸ್ಕರವೇ ನಮಗೆ ನಮ್ಮನ್ನು ಅವ್ರು ನೋವು ಪಡಿಸಿರಬಹುದು. ಯೇಸು ಸ್ವಾಮಿ ಯಾವ ತಪ್ಪು ಮಾಡಿದ್ರು, ನಮಗೋಸ್ಕರ. ಆ ಸ್ವಭಾವ ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡ್ರೆ ಮಾತ್ರ ನಮಗೆ ಒಳ್ಳೆಯ ಕುಟುಂಬ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಬಹಳ ಒಳ್ಳೆಯ ವಿಷಯ ನಮ್ಮೊಂದಿಗೆ ಹಂಚ್ಕೊಂಡ್ರಿ. ಒಳ್ಳೆಯದಾಗಿ ಇದನ್ನ ನೀವು ಹಂಚ್ಕೊಂಡದ್ದು ನಾವು ನಮ್ಮ ಗಂಡನ ವಿಷಯವಾಗಿ ಯಾರ ಹತ್ರನೂ ರಹಸ್ಯ ವಿಷಯಗಳನ್ನಾಗಲಿ ಅಥವಾ ಮಲಿನತೆಯ ವಿಷಯಗಳನ್ನ ನಾವು ಬೇರೆಯವ್ರ ಹತ್ರ ಹಂಚಿಕೊಳ್ಬಾರ್ದಾಗಿ. ಎರಡನೇದಾಗಿ ನಮ್ಮ ಸಂಭಾಷಣೆ ಅದು ಮೃದುವಾಗಿರ್ಬೇಕು ಎಂಬುದಾಗಿ ಹೇಳಿದ್ವಿ. ಅದೇ ರೀತಿಯಾಗಿ ನಮ್ಮ ತಪ್ಪುಗಳನ್ನು ನಾವು ಒಪ್ಪಿಕೊಳ್ಳುವಂತವರಾಗಿರ್ಬೇಕು ಎಂಬುದಾಗಿ ನೀವು ಹೇಳಿದ್ರಿ. ಇವತ್ತಿನ ದಿನದಲ್ಲಿ ನಾವು ಬಹಳ ಒಳ್ಳೆಯ ವಿಚಾರಗಳನ್ನು ನಾವು ಕಲಿತಿದ್ದೇವೆ. ಇದು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಾವು ನಂಬಿದ್ದೇವೆ. ಇನ್ನು ಅನೇಕ ವಿಷಯಗಳನ್ನು ನೀವು ಕಲೀಲಿಕ್ಕೆ ಇದ್ದೀರಿ. ಇದರ ನಿಮಗೆ ಇರುವಂತಹ ಕೆಲವು ಅನಿಸಿಕೆಗಳನ್ನು ನೀವು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಈ ಒಂದು ಕಾರ್ಯಕ್ರಮವನ್ನು ಮತ್ತು ಈ ಕಾರ್ಯಕ್ರಮದಲ್ಲಿ ಬಂದಂತ ಸಿಸ್ಟರ್ ಬೀನಾ ಅಬ್ರಹಾಂ ಅವರು ನಾನು ವಂದಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸಿಸ್ಟರ್, ಗಾಡ್ ಬ್ಲೆಸ್ ಯು.
ಮತ್ತು ಇವೆಲ್ಲ ವಿಷಯಗಳು ನಾವು ಕಲಿತಾ ಬರ್ತಾ ಇದ್ದೇವೆ. ಈ ಒಂದು ಆಶೀರ್ವಾದಗಳನ್ನು ನೀವು ಹೊಂದುತ್ತಾ ಇದ್ದೀರಿ. ಇನ್ನೂ ಹೆಚ್ಚಾಗಿ ನಿಮ್ಮ ಕುಟುಂಬದಲ್ಲಿ ಅನ್ಯೋನ್ಯತೆಯು ಸಂತೋಷದಲ್ಲಿ ಇರಿ ಎಂಬುದಾಗಿ ನಾವು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಜ್ಞಾನವಂತ ಮಹಿಳೆ ಎಂಬ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೀವಿ. God bless you.